ನಮ್ಮ ಮನೆಯಿಂದ ಚಾಮುಂಡಿ ಬೆಟ್ಟಕ್ಕೆ ನಡ್ಕೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಹೊರಟು ಒಂದು ಸ್ವಲ್ಪ ದೂರ ಬಂದಾದ್ಮೇಲೆ ಗೊತ್ತಾಯಿತು ಓಶಿಯನ್ನು ನನ್ನ ಹಿಂದೆ ಬಂದಿದ್ದಾನೆ ಅಂತ. ಓಶಿಯನ್ ಅಂತಂದರೆ ನಾವು ಸಾಕಿರೋಂಥ ಡಾಗ್. ಹೊರಟೆ ವಾಪಸ್ ಬರೋ ಹೊತ್ತಿಗೆ ಫುಲ್ ಸುಸ್ತಾಗಿ ಹೋಗಿದ್ದೆ. 40,000 ಸ್ಟೆಪ್ಸ್ ಆಗಿತ್ತು ನಾನು ನೈಟ್ ಎಲ್ಲ ಮುಗಿಸಿ ವಾಕೆಲ್ಲ ಮುಗಿಸಿ ನೋಡೋ ಹೊತ್ತಿಗೆ. ನನ್ನ 21 ಡೇಸ್ ಚಾಲೆಂಜಲ್ಲಿ ಇವತ್ತು 6th ಡೇ. ಇವತ್ತಿನ ವರ್ಕೌಟ್ನ ನಾನು ಪೂರ್ತಿ ವಾಕಿಂಗಲ್ಲೇ ಮಾಡಿದ್ದೇನೆ. ಮನೆಯಿಂದ ಹೊರಡುವಾಗ ಒಂದು 6 o'clock ಆಗಿರ್ಬೋದಂತ ಅನಿಸುತ್ತೆ. ಓಷನ್ ಎಂಟ್ರಿ ತುಂಬಾ ಟ್ರೈ ಮಾಡಿದೆ ಆ್ಯಕ್ಚುಲಿ ಅವನನ್ನು ವಾಪಸ್ ಮನೆಗೆ ಕಳಿಸ್ಲಿಕ್ಕೆ. ಬಟ್ ನಾನು ಸ್ವಲ್ಪ ದೂರ ಬಂದಿದ್ದರಿಂದಾಗಿ ಕರ್ಕೊಂಡೇ ಹೋಗಬೇಕಾಯಿತು. ಬೆಟ್ಟ ನೋಡಲಿಕ್ಕೆ ನನಗೆ ಇಷ್ಟು ಹತ್ತಿರದಲ್ಲಿದೆ ಅಂತ ಅನ್ನಿಸ್ತಿತ್ತು. ಆದರೆ ನಾನು ಮೆಟ್ಲು ಮುಖಾಂತರನೇ ಹೋಗಬೇಕಂತ ಡಿಸೈಡ್ ಮಾಡಿದ್ದೆ. ಹಾಗಾಗಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಟೆಂಪಲ್ ಆ ವೇನಲ್ಲಿ ಹೋಗಿದ್ದು. ಆ್ಯಕ್ಚುಲಿ ಅದು ಮುಂಚೆ ಉತ್ನಳ್ಳಿ ಮಾರಮ್ಮ ಅಂತ ಹೇಳಿ ಕರೀತಾ ಇದ್ದಿತ್ತು. ಈಗ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತ ಹೇಳಿ ಕರೀತಾರೆ. ಇದು ಇನ್ನೊಂದು ಗೇಟ್ ಎಂಟ್ರಿಗೆ ಬೆಟ್ಟಕ್ಕೆ. ಇದು ಉತ್ನಳ್ಳಿ ಕಡೆಯಿಂದ ಬರೋರಿಗೆ ಈ ಭಾಗದಲ್ಲಿ ಅವರು ಓಡಾಡ್ತಾರೆ. ನಾನು ಆ್ಯಕ್ಚುಲಿ ಸ್ಟೆಪ್ಸ್ ಮುಖಾಂತರ ಹತ್ತಬೇಕು ಅಂದ್ಕೊಂಡಿದ್ದರಿಂದಾಗಿ ನಾನು JSS ಕಾಲೇಜ್ ಕಡೆ ಹೋಗಬೇಕಿತ್ತು. ಸೊ ನಾನು ಹಾಗೇ ವಾಕ್ ಮಾಡ್ತಾ ಕಂಟಿನ್ಯೂ ಮಾಡಿದೆ. ಏರಿಯಾಗೆ ಹೊಸ ನಾಯಿಗಳು ಬಂದವಾಗ ಆ ಏರಿಯಾ ನಾಯಿಗಳು ಸರಿ ಜೋರು ಮಾಡುತ್ತವೆ. ಅದವರು ಬೆಳಗ್ಗೆ ಬೇರೆ ನಾನು ಈ ಓಷನ್ನ ಕರ್ಕೊಂಡು ಆ ಸೌಂಡು ವೆಹಿಕಲ್ಸ್ ಆ್ಯಕ್ಚುಲಿ ತುಂಬಾ ರಿಸ್ಕ್ ಆಗಿತ್ತು. ಮತ್ತು ಅದೊಂದು ಅಡ್ವೆಂಚರ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಅಂದರೆ ಫಸ್ಟ್ ಟೈಮ್ ನಾನು ಈ ಥರ ವಾಕ್ ಮಾಡಿದ್ದು. ಇದು ಊಟಿ ರೋಡಲ್ಲಿರುವಂಥ JSS ಕಾಲೇಜ್ ಬ್ರ್ಯಾಂಚ್. ಆಪೋಸಿಟಲ್ಲೇ ಶಕ್ತಿಧಾಮ ಇದೆ. ನಮ್ಮ ಅಪ್ಪು ಸರ್ ಅಂತ ಅವರು ನೋಡ್ಕೋತಿದ್ದಂತಹ ಶಕ್ತಿಧಾಮ ಅದು. ಹೆಣ್ಮಕ್ಳು ಸ್ಕೂಲು ಮತ್ತು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಉಂಟು. ಆದರೆ ಪಬ್ಲಿಕ್ಕಿಗೆ ಎಂಟ್ರಿ ಇಲ್ಲ. ಬೆಟ್ಟ ತಲುಪೋ ಹೊತ್ತಿಗೆ 10 ಕಿಲೋಮೀಟ್ರ್ ನಡೆದಿದ್ದೆ. ಸೊ ಬೆಟ್ಟ ಹತ್ತಕ್ಕೆ ಶುರುವಾದ್ಮೇಲಂತೂ ಕಾಲುಗಳು ಶುರುವಿನಲ್ಲೇ ಆಗ್ತಿರಲಿಲ್ಲ. ಅದು ಆ ಎಕ್ಸ್ಪೀರಿಯನ್ಸ್ ಈಗ ಫೀಲ್ ಮಾಡಿದ್ರೂ ಗೊತ್ತಾಗ್ತಿದೆ ಅದ್ರ ನೋವು. ಬೆಟ್ಟಕ್ಕೆ ಹೋಗುವಾಗನೇ ಸುತ್ತೂರು ಮಠದ ಒಂದು ಶಾಖೆ ಸಿಗುತ್ತೆ. ಅದು ಕೂಡ ತುಂಬ ದೊಡ್ಡದಾಗಿದೆ. ಬೆಟ್ಟದ ಪಾದದ ಹತ್ರ ತಲುಪಿದವಾಗ ಅಷ್ಟೊತ್ತು ಏನೆಲ್ಲ ಸುಸ್ತಾಗ್ತಾಯಿತ್ತು ಅದು ಆ್ಯಕ್ಚುಲಿ ನಿಜ ಕಮ್ಮಿ ಆಯಿತು. ಮತ್ತೆ ಹತ್ತಕ್ಕೆ ಶುರುವಾದಾಗನೇ ಗೊತ್ತಾಗಿತ್ತು. ಒಂದು ಸಲ ತಾಯಿ ಕೈ ಮುಕ್ಕೊಂಡು ಶುರು ಮಾಡಿದೆ ನಡೆಯೋಕ್ಕೆ. ಆ್ಯಕ್ಚುಲಿ ಬೆಟ್ಟದಲ್ಲಿ ಏನಂದರೆ ಒಂದು ಸ್ವಲ್ಪ ದೂರ ಒಂದು ಅರ್ಧ ಹೋಗೋವರೆಗೆ ಸ್ವಲ್ಪ ಕಷ್ಟ. ಈ ಮೆಟ್ಲುಗಳು ಒಂದು ಸ್ವಲ್ಪ ಕಡಿದಾಗಿದೆ. ಮತ್ತು ಇಲ್ಲಿ ಓಡಾಡೋರು ಏನೇನೆಲ್ಲ ಬರೆದಿದ್ದಾರೆ, ಜನ ಕೂತ್ಕೊಳ್ಳಿ ಅಂತ ಹೇಳಿ ಒಂದು ವ್ಯವಸ್ಥೆಗಳನ್ನ ಮಾಡಿದರೆ ಹೇಗೆ ಮಾಡ್ತಾರೆ ನೋಡಿ. ಮತ್ತು ಮೆಟ್ಲುಗಳ ಮೇಲೆ ಅಲ್ಲಲ್ಲೇ ಎಷ್ಟು ಸ್ಟೆಪ್ಸ್ ಆಯಿತು ಅಂಥೇಳಿ ಕೌಂಟ್ ಕೂಡ ಸಿಗುತ್ತೆ ನಮಗೆ. ಮತ್ತು ಒಂದು ಸ್ವಲ್ಪ ಮೇಲೆ ಹೋದಾಗ ಗಾಳಿನೂ ಕೂಡ ಚೆನ್ನಾಗಿ ಬೀಸುತ್ತೆ. ನನಗಿಂತ ಮುಂದೆನೇ ಹೋಗಿದ್ದಾನೆ ಓಷನ್ನ. ಎಲ್ಲರೂ ಕೂಡ ಅವನನ್ನು ಮಾತಾಡಿಸ್ತಾಯಿದ್ರು. ದೊಡ್ಡವರು ಚಿಕ್ಕವರು ಎಲ್ಲರೂ ವಾಕ್ ಮಾಡ್ತಾಯಿದ್ರು. ಬೈ ಮಿಸ್ ಸುಸ್ತಾದರೆ ಕೂತ್ಕೊಂಡು ಮುಂದಕ್ಕೆ ಹೋಗ್ತಿದ್ರೆ ವಿನಃ ನನಗಾಗಲ್ಲ ವಾಪಸ್ ಹೋಗೋಣ ಅಂತ ಅಲ್ಲಿ ಯಾರೂ ಅಂತ ಇರಲಿಲ್ಲ. ಅದರಲ್ಲೂ ಶನಿವಾರ ಭಾನುವಾರ ಸ್ವಲ್ಪ ಜಾಸ್ತಿ ಜನನೇ ಇರ್ತಾರೆ ಸಾಮಾನ್ಯವಾಗಿ. ಇನ್ನು ಕೆಲವೊಬ್ಬರು ಹರಕೆ ಮಾಡ್ಕೊಂಡಿರೋವಂಥವ್ರು ಕುಂಕುಮ ಎಲ್ಲ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಆ್ಯಕ್ಚುಲಿ ಅವ್ರಿಗಿನ್ನ ಜಾಸ್ತಿ ಟೈಮ್ ಹಿಡಿಯುತ್ತೆ ಮತ್ತು ಇನ್ನೂ ಸ್ವಲ್ಪ ಜಾಸ್ತಿನೇ ಸುಸ್ತಾಗುತ್ತೆ. ನಾನು 700 ಸ್ಟೆಪ್ಸ್ ಆದಮೇಲಂತೂ ಫುಲ್ ಫ್ರೀ, ಏನೂ ಸುಸ್ತಾಗಲ್ಲ. ನಂದಿ ದರ್ಶನ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಕೂತಿದ್ದೇನೆ ನಾನು ಮುಂದೆ ಹೋದೆ. ಕಂಟಿನ್ಯೂಸ್ ನಡೆಯೋಕ್ಕಾಗಲಿಲ್ಲ, ಯಾಕೆ ನಾನು ತುಂಬ ಟೈಮ್ ಆಗಿತ್ತು ಸ್ಟೆಪ್ಸ್ನ ಹತ್ತಿ. ಹಾಗಾಗಿ
ಮೆಟ್ಲತ್ತಿ ನಡ್ಕೊಂಬರೋ ಪ್ರತಿಯೊಬ್ಬರಿಗೂ ಕೂಡ ಗೋಪುರ ನೋಡಿದಾಗ ಸಖತ್ ಖುಷಿ ಆಗುತ್ತೆ. ನಾವು ತಲುಪಿದ್ವಿ, ರೀಚ್ ಆದ್ವಿ ಅಂತ. ಇನ್ನು ತಾಯಿ ದರ್ಶನ ಆದಮೇಲಂತೂ ಫುಲ್ ಸಮಾಧಾನ. ನಾನು ದರ್ಶನ ಮಾಡಲಿಲ್ಲ, ಹೊರಗಡೆನೇ ಹಾಗೆ ಮಹಾಬಲೇಶ್ವರ ಕಡೆಯಿಂದ ಒಂದು ರೌಂಡ್ ಬಂದು ಮತ್ತೆ ಮೆಟ್ಲಿಳಿದೆ. ತಾಯಿ ದೇವಸ್ಥಾನ ನೋಡೋದೇ ಒಂದು ಖುಷಿ. ಎಷ್ಟು ಚೆನ್ನಾಗಿದೆ, ಮೈ ಮರೆತು ಹೋಗ್ತೀವಿ ನೋಡ್ತಾ ಇದ್ದರೆ. ಅದೆಷ್ಟು ಸಾವಿರ ಜನ ಬರ್ತಾರೋ ಪ್ರತಿದಿನ ಗೊತ್ತಿಲ್ಲ. ಮಹಾಬಲೇಶ್ವರ ಆ್ಯಕ್ಚುಲಿ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಕಟ್ಟೋದಕ್ಕೂ ಮುಂಚೆನೇ ಕಟ್ಟಿದ್ದಾರೆ. ಅದೊಂದು ಪುರಾತನ ದೇವಸ್ಥಾನ. ಇಲ್ಲಿ ದರ್ಶನ ಮಾಡಿದವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇಲ್ಲೂ ಕೂಡ ಒಂದು ದೇವಸ್ಥಾನ ಇದೆ ಅಂತ. ನೆಕ್ಸ್ಟ್ ಟೈಮ್ ದರ್ಶನ ಮಾಡಿ. ವಾಪಸ್ ಎಳಿವಾಗ ಆ್ಯಕ್ಚುಲಿ ಅಷ್ಟೇನು ನಮಗೆ ಕಾಲುಗಳು ನೋವಾಗಲಿ ಸುಸ್ತಾಗಲಿ ಆಗಲ್ಲ. ನಂದಿ ನೋಡ್ತಾ ಇದ್ದರೆ ನನಗೆ ಪ್ರತಿ ಸಲನೂ ಅನಿಸೋದು ನಿಜವಾಗ್ಲೂ ಬಸವಣ್ಣ ಕೂತಿದ್ದಾರೆ ಅಲ್ಲಿ, ಅಷ್ಟು ಜೀವಂತ ಇದೆ ಅನ್ನೋ ಥರ ಕಾಣುತ್ತೆ. ಅದೊಂದು ಅದ್ಭುತ ಅಂತಲೇ ಹೇಳ್ಬಹುದು. ಮತ್ತು ನಮ್ಮ ಓಷನ್ನು ಅಲ್ಲಿ ಮಂಕಿಗಳಿದ್ರೆ ಅವನ್ನೆಲ್ಲ ಓಡಿಸ್ಕೊಂಡು ಹೋಗ್ತಿದ್ದ. ಮತ್ತು ಒಬ್ಬರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಅಲ್ಲಿ, ಯಾರಿಗೂ ತುಂಬಾ ಫ್ರೆಂಡ್ಲಿ ಇದ್ದ. ಅದೊಂದು ಖುಷಿ ಆಯಿತು. ಗೋಲಿ ಸೋಡಾ ಕುಡಿದೆ. ಗೋಲಿ ಸೋಡಾದಲ್ಲಿ ಗೋಲಿ ಇರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ನನಗೆ ಆ ಬಾಟ್ಲಲ್ಲಿ ಏನಿರುತ್ತೆ ಅಂತ ಗೊತ್ತಿರಲಿಲ್ಲ. ನಡೆಯುವಾಗ ವಾಪಸ್ ಮೆಟ್ಲಿಳಿಯುವಾಗ ಆ್ಯಕ್ಚುಲಿ ಶೇಕ್ ಆಗ್ತಾ ಇರುತ್ತೆ ಹಿಂದೆ ಕಾಫ್ ಮಸಲ್ಸು. ಮತ್ತು ಇಲ್ಲಿ ಒಂದು ಸ್ಟೆಪ್ಸ್ ಇದೆ, ಅದನ್ನು ಪಾಂಡವರ ಮೆಟ್ಟಿಲುಗಳು ಅಂತ ಬರ್ತಿದ್ದಾರೆ. ಅಲ್ಲಿ ಒಂದೇ ಕಲ್ಲಲ್ಲಿ 5 ಮೆಟ್ಟಿಲುಗಳನ್ನ ಕೆತ್ತಿದ್ದಾರಂತೆ. ಹಾಗಾಗಿ ಅದನ್ನು ಪಾಂಡವರ ಮೆಟ್ಟಿಲುಗಳು ಅಂತ ಕರೀತಾರಂತೆ. ನನಗೆ ಗೊತ್ತಿಲ್ಲ, ಅಲ್ಲಿ ಯಾರೋ ಬೇರೆಯವ್ರು ಹೇಳಿದರು, ಹಾಗಾಗಿ ಗೊತ್ತಾಯಿತು. ನಾನು ಮನೆಯಿಂದ ಹೊರಟಾಗ 6 ಗಂಟೆ, ವಾಪಸ್ ಬಂದಾಗ 11 ಗಂಟೆ ಆಗಿತ್ತು. ಇಲ್ಲಿ ಒಬ್ಬರು ತಾತ ವಯಸ್ಸಾಗಿದೆ ನೋಡಿ, ಆದರೂ ಅವರು ಹೋಪ್ ಕಳ್ಕೊಳ್ದಂಗೆ ನಡೀತಾನೆ ಇದ್ದಾರೆ. ಅದೊಂದು ಖುಷಿ ಆಯಿತು. ಮತ್ತು ವಾಪಸ್ ಬರುವಾಗಲೂ ಮತ್ತೆ ತಾಯಿ ನಮಸ್ಕಾರ ಮಾಡಿ, ಕೆಳಗಡೆ ಪಾದಗಳಿರುತ್ತೆ ಅವಕ್ಕೆ ಕುಂಕುಮ ಇಟ್ಕೊಂಡು ಶುರು ಮಾಡಿ ಮತ್ತೆ ಬರುವಾಗಲೂ ನಮಸ್ಕಾರ ಮಾಡ್ಕೊಂಡು ಬಂದೆ. ನನಗೆ ವಾಪಸ್ ಬರುವಾಗ ಆ್ಯಕ್ಚುಲಿ ನಾನು ಬಸ್ಸಲ್ಲಿ ಇಲ್ಲ ಆಟೋದಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೆ. ಓಷನ್ನ ನಾನು ಕರ್ಕೊಬರ್ಬೇಕಾಗಿತ್ತು, ಹಾಗಾಗಿ ನಡ್ಕೊಂಡೇ ಬಂದೆ. ಅಮ್ಮನವ್ರ ವಿಗ್ರಹ ಎಲ್ಲಿ ನೋಡಿದರೂ ಕೂಡ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.